ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಿಂದುಳಿದ ದಲಿತರ ಒಂದು ದೊಡ್ಡ ಶಕ್ತಿಯಾಗಿರುವಂಥ ಮಾಜಿ ಸಚಿವರಾಗಿರುವಂಥ KN ರಾಜಣ್ಣನವರನ್ನು ಸಚಿವ ಸಂಪುಟದಿಂದ ಕೈಬಿಟ್ಟಿರುವಂಥ ವಿಚಾರ ಇಡೀ ರಾಜ್ಯದ ಜನತೆಗೆ, ಶೋಷಿತರಿಗೆ, ಹಿಂದುಳಿದ ಸಮುದಾಯಗಳಿಗೆ, ದಲಿತ ಸಮುದಾಯಗಳಿಗೆ ಅತ್ಯಂತ ಆಘಾತಕಾರಿಯಾಗಿರುವಂಥ ವಿಚಾರ. ನಾವೆಲ್ಲರೂ ಕೂಡ ಹಿಂದುಳಿದ ದಲಿತ ಮಠಾಧೀಶರು ಅವರನ್ನು ಭೇಟಿ ಮಾಡಿ, ಅದು ಅವ್ರಿಗಾಗಿರುವಂಥ ನಷ್ಟ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಆಗಿರುವಂಥ ನಷ್ಟ ಅನ್ನುವಂಥದ್ದನ್ನು ನಾವು ಈಗಾಗಲೇ ಅವ್ರ ಜೊತೆಗೆ ಮಾತನಾಡಿ ನಾವೆಲ್ಲ ಮಠಾಧೀಶರು ಕೂಡ ಅವರ ಬೆಂಬಲಕ್ಕೆ ಬಂದಿರುವಂಥದ್ದು. ಕಾರಣ ಇಷ್ಟೇ, ಒಂದು ರಾಜ್ಯ ಸರ್ಕಾರದಲ್ಲಿ ಅತ್ಯಂತ ಹಿಂದುಳಿದಿರುವಂಥ ಸಮುದಾಯದ ಒಬ್ಬ ಮುಖಂಡ ರಾಜಕೀಯವಾಗಿ ಎತ್ತರಕ್ಕೆ ಬೆಳೆದಂಥ ಸಂದರ್ಭದಲ್ಲಿ ಅವರಿಗೆ ಅವಕಾಶನ ಕೊಡ್ಬೋದಿತ್ತು, ಕಾರಣ ಕೇಳಿ ಅವಕಾಶಗಳನ್ನ ಕೊಡ್ಬೋದಿತ್ತು. ಅದು ಯಾವುದನ್ನೂ ಮಾಡದೆ ಏಕಾಏಕಿ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಟ್ಟದ್ದು ನಮ್ಮೆಲ್ಲ ಮಠಾಧೀಶರಿಗೆ ಮತ್ತು ಎಲ್ಲ ಸಮುದಾಯದ ಮುಖಂಡರುಗಳಿಗೆ, ಜನಸಾಮಾನ್ಯರಿಗೆ ಇದು ನೋವಾಗಿರುವಂಥದ್ದು. ಆಗಿರುವಂತಹ ನೋವನ್ನು ನಾವೆಲ್ಲರೂ ಕೂಡ ಸರಿ ಮಾಡಬೇಕು ಅನ್ನುವಂಥದ್ದು. ಒಬ್ಬ ರಾಜಣ್ಣ ಕೇವಲ ವಾಲ್ಮೀಕಿ ಸಮುದಾಯಕ್ಕೆ ಆಗಿದ್ದಾರೆ ಅನ್ನೋದಕ್ಕಿಂತ ಅವರು ಇಡೀ ದಲಿತ ಸಮುದಾಯದ ಒಬ್ಬ ರಾಜ್ಯ ಮಟ್ಟದ ಪ್ರತಿನಿಧಿಯಾಗಿ ಎಲ್ಲರ ಶಕ್ತಿಯಾಗಿ ಅವರು ಕೆಲಸ ಮಾಡ್ತಾ ಇರುವಂಥದ್ದು. ಅವರ ಕ್ಷೇತ್ರ, ಈ ಜಿಲ್ಲೆ, ಸಹಕಾರ ಕ್ಷೇತ್ರದಲ್ಲಿ ಮಾಡಿರುವಂಥ ಸಾಧನೆಗಳು ಅದೆಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಸೊ ಇದನ್ನು ಪಕ್ಷದ ಹೈಕಮಾಂಡ್ನವರು ಏನಿವತ್ತು ರಾಹುಲ್ ಗಾಂಧಿಯವರು, ಮಲ್ಲಿಕಾರ್ಜುನ ಖರ್ಗೆಯವರು, ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲರೂ ಕೂಡ ಈ ಒಂದು ವಿಚಾರವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡು ಅವರನ್ನು ಸಚಿವ ಸಂಪುಟಕ್ಕೆ ವಾಪಸ್ ಕರೆತರುವಂಥ, ಅವರನ್ನು ವಾಪಸ್ ಸೇರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಆಗಲಿ ಅಂಥೇಳಿನೇ ಇವತ್ತೆಲ್ಲ ನಾವು ದಲಿತ ಹಿಂದುಳಿದ ಮಠಾಧೀಶರ ಒಕ್ಕೂಟ ಅವರ ಬೆಂಬಲಕ್ಕೆ ಬಂದಿರುವಂಥದ್ದು. ನಾವು ಮುಂದೆ ಹೈಕಮಾಂಡ್ನ ಭೇಟಿ ಮಾಡಿ, ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ, ಮಲ್ಲಿಕಾರ್ಜುನ ಖರ್ಗೆಯವ್ರನ್ನ ಭೇಟಿ ಮಾಡಿ ಅವ್ರಿಗಾಗಿರುವಂಥ ನಷ್ಟವನ್ನು, ಈ ಸಮುದಾಯಗಳಾಗಿರುವಂಥ ನಷ್ಟವನ್ನು ತುಂಬಿಕೊಡ್ಬೇಕು ಹಾಗೆ ಅಂಥೇಳಿ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಹೇಳುವಂಥ ಹಿನ್ನೆಲೆ ಒಳಗೆ ನಾವಿವತ್ತು ರಾಜಣ್ಣವ್ರನ್ನ ಭೇಟಿ ಮಾಡಲಿಕ್ಕೆ ಬಂದಿದ್ದೀವಿ. ಇದು ಆಗಬಾರ್ದಾಗಿತ್ತು. ರಾಜಣ್ಣವರು ಸಚಿವ ಸಂಪುಟಕ್ಕೆ ಮತ್ತೆ ಸೇರ್ಪಡೆಗೊಳ್ಳಿ, ಈ ಎಲ್ಲ ಸಮುದಾಯಗಳಿಗೆ ಒಂದು ರಾಜಕೀಯ ಸ್ಥಾನಮಾನ ಕೊಟ್ಟಿರುವಂಥ ಹಿನ್ನೆಲೆ ಒಳಗಡೆ ಅವರಿಗೆ ಒಂದು ಸಾಮಾಜಿಕ ನ್ಯಾಯವನ್ನು ಎತ್ತಿಡಿಯುವಲ್ಲಿ ಕಾಂಗ್ರೆಸ್ ಪಕ್ಷ ಮುಂದಾಗಬೇಕು ಅನ್ನುವಂಥ ಮಾತನ್ನಷ್ಟೇ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೀವಿ. ಒಂದು ನಿಯೋಗ ಸದ್ಯದಲ್ಲೇ ನಾವು ರಾಷ್ಟ್ರೀಯ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರನ್ನ ಮತ್ತು ರಾಹುಲ್ ಗಾಂಧಿಯವ್ರನ್ನ ಭೇಟಿ ಮಾಡಿ ಇಲ್ಲಿ ಆಗಿರುವಂಥ ಏನು ವಿಚಾರ ಏನಿದೆ ಅದನ್ನು ಅವ್ರ ಗಮನಕ್ಕೆ ತರಬೇಕು ಅನ್ನುವಂಥದ್ದು ನಮ್ಮೆಲ್ಲರ ಅಭಿಪ್ರಾಯ ಆಗಿದೆ. ಅದನ್ನು ಆದಷ್ಟು ಬೇಗ ನಾವು ಅದಕ್ಕೆ ಸಿದ್ಧತೆ ಮಾಡ್ಕೊಳ್ತೀವಿ ಅನ್ನುವಂಥದ್ದು. ಅನೇಕ ವಿಚಾರ ಅವರು ಏನೇ ಹೇಳಿಲ್ಲ. ಅವರು ನನಗೆ ನಾವು ಮಾಧ್ಯಮಗಳಲ್ಲೇ ನೋಡಿ ತಿಳ್ಕೊಂಡಿದ್ದೀವಿ ರಾಜಣ್ಣವರು ಏನು ಮಾತನಾಡಿದ್ದಾರೆ ಹಾಗೆ ಅಂತೇಳಿ. ರಾಜಣ್ಣವರ ಅಭಿಪ್ರಾಯನೂ ಕೂಡ ಹಾಗೇ ಇದೆ. ನಾನೊಬ್ಬ ಹಿಂದುಳಿದ ದಲಿತ ನಾಯಕನನ್ನು ರಾಜಕೀಯವಾಗಿ ತುಳಿಯುವಂಥ ಪ್ರಯತ್ನ ಆಗ್ತಾಯಿದೆ, ನಾನು ಮಾಡಿರುವಂಥ ತಪ್ಪಿಗೆ ಈ ರೀತಿಯ ಶಿಕ್ಷೆ ಆಗಬಾರ್ದಾಗಿತ್ತು ಅನ್ನುವಂಥ ಅವರ ಅಭಿಪ್ರಾಯ ಇದೆ ಅನ್ನುವಂಥದ್ದು. ಅದು ನಾವು ಕೂಡ ಎಲ್ಲೋ ಒಂದು ಕಡೆ ಹಾಗೆ ಯೋಚನೆ ಮಾಡ್ತಾ ಇದ್ದೀವಿ. ಹೌದು, ಒಬ್ಬ ಹಿಂದುಳಿದ ದಲಿತ ನಾಯಕನನ್ನು ಸಣ್ಣ ವಿಚಾರಕ್ಕೆ ಸಚಿವ ಸಂಪುಟದಿಂದಲೇ ಕೈ ಬಿಡುವಂಥ ಒಂದು ಕೃತ್ಯ ಏನು ಅವ್ರೇನು ಮಾಡಿಲ್ಲ. ಸೊ ಆ ಹಿನ್ನೆಲೆಯಲ್ಲಿ ಇದನ್ನು ನಾವು ಪಕ್ಷದ ವರಿಷ್ಠರಿಗೆ ಗಮನಕ್ಕೆ ತರಬೇಕಾಗಿದೆ ಅನ್ನುವಂಥದ್ದು. ಇದು ಒಂದು ಸಾಮಾಜಿಕ ಕಳಕಳಿ. ನಾವೆಲ್ಲ ಮಠಾಧೀಶರು ಕೂಡ ರಾಜಣ್ಣವರು ಬೇಕು ಅನ್ನುವಂಥದ್ದು. ರಾಜಣ್ಣ ರಾಜಕೀಯದಲ್ಲಿ ಇರಬೇಕು, ಈ ಸಮುದಾಯಗಳು ಇನ್ನೂ ಕೂಡ ಅವ್ರು ಕೆಲಸ ಮಾಡಬೇಕು, ಬಡವರ ಪರವಾಗಿ ಕೆಲಸ ಮಾಡಬೇಕು. ಅವರು ಅನೇಕ ವಿಚಾರಗಳನ್ನ ಇಟ್ಕೊಂಡು ನಾವಿವತ್ತು ಎಲ್ಲ ಮಠಾಧೀಶರು ಕೂಡ ಪಕ್ಷದ ವರಿಷ್ಠರನ್ನು ಭೇಟಿ ಮಾಡಲಿಕ್ಕೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ. ಕರ್ನಾಟಕ ಸರ್ಕಾರದ ಮಾಜಿ ಸಚಿವರಾಗಿರ್ತಕ್ಕಂಥ ಗೌರವಾನ್ವಿತ KN ರಾಜಣ್ಣವ್ರನ್ನ ಭೇಟಿ ಮಾಡಿ ಅವ್ರಿಗೆ ಒಂದು ಸಾಂತ್ವನ ಹೇಳಿ ಅವ್ರಿಗೊಂದು ಧೈರ್ಯ ತುಂಬುವಂಥ ನಿಟ್ಟಿನಲ್ಲಿ ಇವತ್ತು ಎಲ್ಲ ಪೂಜ್ಯರು ಒಳಗೊಂಡಂತೆ ನಾವೆಲ್ಲರೂ ಕೂಡ ಇವತ್ತು ಮನೆಗೆ ಭೇಟಿ ಕೊಟ್ಟಿದ್ದೇವೆ. ಕಾರಣ ತಮಗೆಲ್ಲ ಗೊತ್ತಿರುವ ಹಾಗೆ KN ರಾಜಣ್ಣವರು ಅಂತ ಹೇಳಿದ್ರೆ
ಅವರು ಶೋಷಿತ ಸಮುದಾಯಗಳ ಒಂದು ದೊಡ್ಡ ಗಟ್ಟಿ ಧ್ವನಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಬಹುತೇಕ ಇವತ್ತು ಸಾಮಾನ್ಯ ಕ್ಷೇತ್ರದಲ್ಲಿ ಅವರು ಜಾತ್ಯತೀತ ನಾಯಕರಾಗಿ ತಮ್ಮದೇ ಆಗಿರ್ತಕ್ಕಂಥ ಒಂದು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ತನ್ಮೂಲಕವಾಗಿ ಅನೇಕ ಜನಮುಖಿಯಾಗಿರ್ತಕ್ಕಂಥ ಕೆಲಸವನ್ನು ಮಾಡಿರ್ತಕ್ಕಂಥ ಮಹನೀಯರು. ವಿಶೇಷವಾಗಿ ಸಹಕಾರ ಕ್ಷೇತ್ರದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಮಹನೀಯರು ಯಾವುದೋ ಒಂದು ತಪ್ಪು ಗ್ರಹಿಕೆಯಿಂದ ಅವರನ್ನು ಸಚಿವ ಸಂಪುಟದಿಂದ ಕೈ ಬಿಡುವಂಥ ಏನು ವ್ಯವಸ್ಥೆ ಆಗಿದೆ ಅದನ್ನು ನಾವು ಈ ಸಂದರ್ಭದಲ್ಲಿ ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ. ಬಹುತೇಕವಾಗಿ ನಮ್ಮ ಹಿಂದುಳಿದ ದಲಿತ ಮಠಾಧೀಶರು ಒಕ್ಕೂಟದ ಪರವಾಗಿ ಮತ್ತೆ ನಾವು ಹೈಕಮಾಂಡಿಗೆ ಗೌರವಾನ್ವಿತ ರಾಹುಲ್ ಗಾಂಧಿಯವರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ. ಸನ್ಮಾನ್ಯ ಕೆ ಎನ್ ರಾಜನ್ ಅವ್ರನ್ನ ಮತ್ತೆ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಬೇಕು. ತನ್ಮೂಲಕವಾಗಿ ಮತ್ತೆ ನಾಡಿನಲ್ಲಿ ಏನು ಈ ಸಮುದಾಯಗಳ ಒಂದು ಸಾಮಾಜಿಕ ನ್ಯಾಯವನ್ನು ಕೊಡುವಂಥ ಮಹನೀಯರಿಗೆ ನ್ಯಾಯವನ್ನು ಕೊಡಿಸಬೇಕು ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ರಾಜಣ್ಣ ತಪ್ಪು ಮಾಡಿದರೆ ಏನು ತಪ್ಪು ಮಾಡಿದ್ದಾರೆ ಅಂಥೇಳಿ ಅವರು ಕೇಳಬೇಕಿತ್ತು, ಕಾಲಾವಕಾಶ ಕೊಡಬೇಕಿತ್ತು. ಕಾಲಾವಕಾಶನೇ ಕೊಟ್ಟಿಲ್ಲ. ಒಂದು ಆಧಾರದ ತೀರ್ಮಾನ ಎಷ್ಟು ದೊಡ್ಡ ಸಮಸ್ಯೆ ಮಾಡಿದೆ ಅಂತ ಹೇಳಿದ್ರೆ, ಇಡೀ ರಾಜ್ಯದ ಜನರು ಇವತ್ತು ಕೇವಲ ವಾಲ್ಮೀಕಿ ಸಮುದಾಯ ಅಷ್ಟೇ ಅಲ್ಲ, ಎಲ್ಲ ಹಿಂದುಳಿದ ಸಮುದಾಯಗಳು, ದಲಿತ ಸಮುದಾಯಗಳು, ಬಡವರು ಎಲ್ಲರೂ ಕೂಡ ಇದೊಂದು ಆಘಾತವನ್ನು, ಆ ರೀತಿಯ ಒಂದು ಸಂಕಷ್ಟವನ್ನು ನೋಡಿ ಎಲ್ಲರೂ ಕೂಡ ಗಾಬರಿ ಆಗಿದೆ ಹಾಗೆ ಅಂತೇಳಿ. ಸೊ ಅದಕ್ಕೆ ಹೈಕಮಾಂಡ್ನವರು ರಾಜಣ್ಣವರು ಏನು ಮಾತನಾಡಿದ್ದಾರೆ ಅದನ್ನು ಕೂಲಂಕುಷವಾಗಿ ಅವರು ಚರ್ಚೆ ಮಾಡಿ ಆ ಮೂಲಕವಾಗಿ ಅವರಿಗೆ ಸರಿ ಮಾಡಿಕೊಳ್ಳುವಂಥ ಪ್ರಯತ್ನ ಆಗಬೇಕು. ಮತ್ತು ಅವ್ರನ್ನ ಸಂಪುಟಕ್ಕೆ ಸೇರಿಕೊಳ್ಳೋದ್ರ ಮೂಲಕ ಆ ಸಮುದಾಯಗಳಿಗೆ ನ್ಯಾಯವನ್ನು ಕೊಡಬೇಕು ಹಾಗೆ ಅಂತೇಳಿ ನಾವು ಪಕ್ಷದ ಹೈಕಮಾಂಡ್ಗೆ ಹೇಳಲಿಕ್ಕೆ ಬಯಸ್ತೀವಿ. ಡಿ ಕೆ ಶಿವಕುಮಾರ್ ಅವ್ರಿಗೊಂದು ಕೆ ಎನ್ ರಾಜಣ್ಣ ಅವ್ರಿಗೊಂದು ನೀತಿ ಆಯ್ತಾ ಅಂತ ಪಕ್ಷದ ನೋಡೋಣ. ಅದು ಮೇಲ್ನೋಟಕ್ಕೆ ಅವ್ರಿಗೆ ರಿವೋಕ್ ಮಾಡದೇ ಇದ್ರೆ ಹಿಂದುಳಿದ ಮತ್ತು ದಲಿತ ವರ್ಗದ ಸಮುದಾಯದ ಮತಗಳು ಅಂತ ಮುಂದಿನ ದಿನದಲ್ಲಿ ಅದು ಆಗ್ಬೋದು, ಗೊತ್ತಿಲ್ಲ. ಮತ್ತು ಅದು ಸಾಮಾನ್ಯವಾಗಿ ಆ ರೀತಿ ಜನ ಅದನ್ನು ಯೋಚನೆ ಮಾಡೇ ಮಾಡ್ತಾರೆ. ನಮ್ಮ ನಾಯಕನಿಗೆ ಅನ್ಯಾಯ ಆಯಿತು, ನಾವು ಯಾಕೆ ಪಕ್ಷ ಬೆಂಬಲಿಸಬಾರ್ದು ಅಂತೇಳಿ ಯೋಚನೆ ಮಾಡೇ ಮಾಡ್ತಾರೆ. ಆ ರೀತಿ ಆಗ್ಲೂಬೋದು. ನಾವು ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ನಾವು ಹೈಕಮಾಂಡ್ಗೆ ಒಂದು ಎಚ್ಚರಿಕೆಯನ್ನು ಹೇಳ್ತೀವಿ. ನಾವೆಲ್ಲರೂ ಕೂಡ ಈ ಆಗಿರುವಂಥ ವಿದ್ಯಮಾನಗಳನ್ನ ಅವ್ರ ಗಮನಕ್ಕೆ ತರ್ತೀವಿ. ಅವರು ಸರಿ ಮಾಡುವಂಥ ಭರವಸೆ ನಮಗಿದೆ. ಅವರು ಸರಿ ಮಾಡಲಿ ಅನ್ನುವಂಥದ್ದೇ ನಮ್ಮ ಎಲ್ಲರ ಆಶಯ. ಸದ್ಯದಲ್ಲೇ ಮಾಡ್ತೀವಿ, ಮಾತಾಡ್ತೀವಲ್ಲ, ನಾವು ಮಾತನಾಡ್ತೀವಿ. ನಾವು ಸಿದ್ದರಾಮಯ್ಯನವ್ರನ್ನ ನಾವೆಲ್ಲ ಹಿಂದುಳಿದ ಸಮುದಾಯಗಳ ಮಠಗಳ ಬೆಳವಣಿಗೆ ಕುರಿತಾಗೆ ಬೇರೆ ಬೇರೆ ಸಣ್ಣ ಪುಟ್ಟ ವಿದ್ಯಾರ್ಥಿ ನಿಲಯ, ಸಮುದಾಯ ಭವನಗಳು, ಬೇರೆ ಬೇರೆ ಶಾಲಾ ಕಟ್ಟಡಗಳು, ಶೈಕ್ಷಣಿಕ ಪ್ರಗತಿ ಕುರಿತಾಗಿ ನಾವೆಲ್ಲ ಹಿಂದುಳಿದ ಸಮುದಾಯಗಳು ಅವ್ರ ಜೊತೆ ಚರ್ಚೆ ಮಾಡಿದ್ವಿ. ಅದಕ್ಕೆ ಅವರು ಪೂರಕವಾಗಿ ನಮಗೆ ಸ್ಪಂದನೆ ಮಾಡಿದ್ದಾರೆ. ಮಾತಾಡಿಲ್ಲ ಸರ್, ಮಾತಾಡಿಲ್ಲ. ಸ್ವಾಮೀಜಿಯವರು ಹೇಳಿದ್ರು ಆಂತರಿಕವಾಗಿ ಆಗಿರ್ತಕ್ಕಂಥ ಬೆಳವಣಿಗೆ ಅಂತ. ಆ ಬೆಳವಣಿಗೆ ಹಿಂದೆಗಡೆ ಯಾರಾದ್ರೂ ಮಹಾನಾಯಕನ ಕೈವಾಡ ಏನಾದ್ರು ಇದೆಯಾ ಅಂತ? ಥ್ಯಾಂಕ್ ಯು. ಇವತ್ತು ಹಿಂದುಳಿದ ದಲಿತ ಮಠಾಧೀಶರ ಒಕ್ಕೂಟದಿಂದ ಶೋಷಿತರ ದಲಿತರ ಧ್ವನಿಯಾಗಿರುವಂಥ ರಾಜಣ್ಣವ್ರನ್ನ ಭೇಟಿ ಮಾಡಿ ನಮ್ಮದೇ ಆದಂಥ ಸಾಂತ್ವನವನ್ನು ಅವ್ರಿಗೆ ಹೇಳಿದ್ದೇವೆ. ರಾಜಣ್ಣ ಈಗಾಗಲೇ ಹೌಸಲ್ಲೇ ಹೇಳಿದ್ದಾರೆ, ಇದು ನನ್ನ ಕೊನೆಯ ಎಲೆಕ್ಷನ್ ಅಂತೇಳಿ. ಅವ್ರಿಗೆ ಯಾವುದೂ ಕೂಡ ಇದರಿಂದ ಅಪೇಕ್ಷೆಗಳು ಮತ್ತು ನಿರೀಕ್ಷೆಗಳು ರಾಜಣ್ಣವ್ರಿಗಿಲ್ಲ. ಆದರೆ ನಾವೆಲ್ಲ ಹೋದ ಕಡೆ ಬಂದ ಕಡೆ ಶೋಷಿತ ವರ್ಗ, ಹಿಂದುಳಿದ ವರ್ಗದವರು ಗಟ್ಟಿ ಧ್ವನಿ ಇರಬೇಕಿತ್ತು ಅನ್ನುವಂಥದ್ದನ್ನು ಅಪೇಕ್ಷೆ ಪಡ್ತಿದ್ದಾರೆ. ವಿಶೇಷವಾಗಿ ಈಗಾಗಲೇ ಪರಿಶಿಷ್ಟ ಪಂಗಡದಲ್ಲಿ 2 ರಾಜೀನಾಮೆ ಕೊಟ್ಟಿದ್ದಾರೆ. 3 ಜನ ಇದ್ದರು. ಅದರಲ್ಲಿ ಈಗ ನಾಗೇಂದ್ರ ಅವರು ಮತ್ತು ರಾಜಣ್ಣ ಅವರು ಕೊಟ್ಟಿರೋದ್ರಿಂದ ಆ ಸಮುದಾಯಕ್ಕೆ ಎಲ್ಲೋ ಒಂದು ಕಡೆ ಸಮತೋಲನ ಆಗ್ತಾಯಿಲ್ಲ ಅನ್ನುವಂಥದ್ದನ್ನು
ಆ ನಾಯಕ ಸಮಾಜದ ಮಠಾಧೀಶರು ಮತ್ತು ಆ ವರ್ಗ ಆ ಸಂಘಟನೆಗಳು ಸ್ವಾಮೀಜಿಯವರೊಟ್ಟಿಗೆ ಮಾತನಾಡಿ, ಸ್ವಾಮೀಜಿಯವರು ನಮ್ಮನ್ನೆಲ್ಲ ಸೇರಿಸಿ ಮಾತನಾಡಿ ನಮ್ಮ ಸಮಾಜಕ್ಕೆ ತುಂಬ ನಷ್ಟ ಆಗಿದೆ, ನಾವು ಈ ಸಲ 15 ಜನ ಕಾಂಗ್ರೆಸ್ಸಿಂದ ಗೆದ್ದಿದ್ವಿ, ನಾವು ಈ ಸಲ ಗಟ್ಟಿಯಾಗಿ ನಿಲ್ಲದೆ ಹೋದರೆ ಸಮಾಜ ನಮ್ಮ ಬಗ್ಗೆನೂ ಸಮಾಜದ ಬಗ್ಗೆನೂ ತಪ್ಪು ತಿಳಿಯುತ್ತೆ ಅನ್ನುವಂಥ ವಾಲ್ಮೀಕಿ ಸ್ವಾಮೀಜಿಯವರ ಅಭಿಪ್ರಾಯದಂತೆ ನಾವೆಲ್ಲರೂ ಕೂಡ ಇವತ್ತು ಬಂದಿದ್ದೀವಿ. ರಾಜಣ್ಣವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೊಳ್ಳೋದು ಅಂದರೆ ಅದು ಹಿಂದುಳಿದ ದಲಿತ ಮತ್ತು ಬಡವರ ಗಟ್ಟಿ ಧ್ವನಿ ರಾಜಣ್ಣ. ನಿಮಗೆಲ್ಲ ಗೊತ್ತೇ ಇದೆ, ಯಾವುದೇ ವ್ಯಕ್ತಿತ್ವವನ್ನು ನೋಡದೆ ನೇರವಾಗಿ ಮಾತನಾಡುವಂಥ ರಾಜಣ್ಣವರು ಸಿದ್ದರಾಮಯ್ಯನವರ ಬಲಗೈ ಬಂಟನ ಕೆಲಸ ಮಾಡ್ತಾಯಿದ್ರು. ಹಾಗಾಗಿ ಸಿದ್ದರಾಮಯ್ಯನವ್ರನ್ನ ಉಳಿಸ್ಕೊಂಡು ಏನು ಅವರಿಂದ ಏನಾದರೂ ಸಮಸ್ಯೆಗಳಾಯಿದ್ರೆ ಅದನ್ನು ಹೇಳಿ, ರಾಜಣ್ಣವ್ರು ಹೆಂಗೆ ಅಂದರೆ ಹೌಸಲ್ಲೂ ಹಂಗೆ ಮಾತಾಡ್ತಾರೆ, ಮೀಡಿಯಾದ ಹತ್ರನೂ ಹಂಗೆ ಮಾತಾಡ್ತಾರೆ, ನಮ್ಮ ತಗೂ ಕೂಡ ಭಾಳ ಸಂದರ್ಭದಲ್ಲಿ ನೇರವಾಗಿ ಮಾತನಾಡುವಂಥ ಒಂದು ವ್ಯಕ್ತಿತ್ವದ ರಾಜಣ್ಣ ಈ ಅನ್ಯಾಯ ಆಗಬಾರ್ದಿತ್ತು ಅನ್ನುವಂಥದ್ದನ್ನು ನಮ್ಮ ದಲಿತ ಹಿಂದುಳಿದ ಮಠಾಧೀಶರ ಒಟ್ಟಾರೆ ಒಕ್ಕೂಟ ಅವ್ರ ಬೆಂಬಲಕ್ಕೆ ಇರಬೇಕು ಅನ್ನುವಂಥ ನಿರ್ಣಯವನ್ನು ಮಾಡಿ ಈ ಕಾರಣಕ್ಕೋಸ್ಕರ ನಾವಿನ್ನು ಇನ್ನೂ ನಮ್ಮಲ್ಲಿ 15 ಜನ ಸ್ವಾಮಿಗಳು ಬರಬೇಕಿತ್ತು. ಕಾರ್ಯಕ್ರಮಗಳ ನಿಮಿತ್ತ ಬೇರೆ ಬೇರೆ ಕಡೆ ಇರೋದ್ರಿಂದ ನಮ್ಮಲ್ಲಿ 34 ಸಮುದಾಯದ ಜಗದ್ಗುರುಗಳು ಈ ಒಕ್ಕೂಟದಲ್ಲಿ ಸದಸ್ಯರಿದ್ದಾರೆ. ಅಷ್ಟೂ ಮಠಾಧೀಶರ ಒಕ್ಕೂಟದ ಪರವಾಗಿ ಇವತ್ತು ರಾಜಣ್ಣವ್ರನ್ನ ಭೇಟಿ ಮಾಡಿ, ಆ್ಯಕ್ಚುಲಿ ಅವರು 15 ದಿನದಿಂದ ಏನು ಬೇಡ ಅಂತಲೇ ಹೇಳ್ತಾಯಿದ್ರು. ಪಾಪ ಅವರೇನು ಸ್ವಾಮಿಗಳನ್ನ ಕರ್ಸ್ಕೊಂಡವ್ರಲ್ಲ, ನಾವಾಗಿ ಎಲ್ಲರೂ ಕೂಡ ಸೇರಿ ಅವರಿಗೆ ಒಂದು ಸಾಂತ್ವನ ಹೇಳಬೇಕು ಅನ್ನೋ ಕಾರಣಕ್ಕೆ ಇವತ್ತು ಬಂದು ಅವ್ರು ಧೈರ್ಯವಾಗಿದ್ದಾರೆ, ಸಮಾಧಾನವಾಗಿದ್ದಾರೆ, ಸಂತೋಷವಾಗಿದ್ದಾರೆ. ಬಹಿರಂಗ ಚರ್ಚೆಗಳಿರ್ತವೆ. ಇದನ್ನ ಹೈಕಮಾಂಡ್ಗೆ ಆಂತರಿಕವಾಗಿ ಅವರು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಹೈಕಮಾಂಡ್ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವು ಏನು ಸ್ವಾಮೀಜಿಗಳು? ಬಹುಶಃ ನಮ್ಮ ಬೇಡಿಕೆ ಈಡೇರುತ್ತೆ. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ, ಮಠಾಧೀಶರುಗಳು ಯಾಕೆ ರಾಜಕಾರಣಿಗಳ ಹತ್ರ ಈ ರೀತಿ ಮಾಡಬೇಕು ಅಂತ, ಅದಕ್ಕೆ ಏನು ಹೇಳ್ತೀರಾ? ರಾಜಕೀಯಕ್ಕೆ ಧರ್ಮದ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಸ್ವಾಮೀಜಿಗಳು ರಾಜಕೀಯಕ್ಕೆ ಮತ್ತು ರಾಜಕಾರಣಕ್ಕೆ ಧರ್ಮದ ಮಾರ್ಗದರ್ಶನವನ್ನು ಮಾಡ್ತಾರೆ. ಹೈಕಮಾಂಡ್ ಏನಾದರೂ ಡೇಟ್ ಕೇಳಿದ್ರೆ ಭೇಟಿಯಾಗಲಿ ಪ್ರಯತ್ನಗಳು ಇನ್ನೂ ಇಲ್ಲ, ಈಗ ಪ್ರಾರಂಭ. ಧನ್ಯವಾದ, ತುಂಬ ಸಂತೋಷ. ಇದು ಸಮುದಾಯಕ್ಕೆ ಭಾಳ ನೋವಾಗಿದೆ. ಹಾಗಾಗಿ ನಾವು ಕೂಡ ಈಗಾಗಲೇ ಮಾಧ್ಯಮಗಳ ಮೂಲಕವಾಗಿ ನಾವು ಹೈಕಮಾಂಡಿಗೆ ಒತ್ತಾಯ ಮಾಡಿದ್ದೇವೆ. ಯಾಕೆ ಈ ಸಮುದಾಯದ ಒಬ್ಬ ಜನನಾಯಕರು ಮತ್ತು ಶೋಷಿತ ಸಮುದಾಯದ ದೊಡ್ಡ ಶಕ್ತಿಯವರು, ಹಾಗಾಗಿ ಮತ್ತೆ ಇವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಈಗಾಗಲೇ ನಮಗೆ ಸಮುದಾಯನೂ ಕೂಡ ಒತ್ತಾಯ ಮಾಡ್ತಾಯಿದೆ. ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಕೂಡ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಸತ್ಯವನ್ನು ಮಾತಾಡೋಕ್ಕೆ ಶಿಕ್ಷಣ ಅಂತ ರಾಜಕಾರಣದಲ್ಲಿ ನೇರ ನುಡಿ ಎಲ್ಲ ಇದಾಯ್ತಾ ಅಂತ ಕೆಲವೊಂದು ವಿಚಾರದಲ್ಲಿ ಆಂತರಿಕ ಚರ್ಚೆಗಳಿರ್ತವೆ. ಇದೊಂದು ಭಾಗ ಹೋರಾಟನೇ, ಅಲ್ಲಿ ಪಕ್ಷದ ಮುಖಂಡರ ಭೇಟಿ ಮಾಡಿ ಆ ಥರದ ಯಾವ ರೀತಿಯಾಗಿರುತ್ತೆ? ಇದು ಒಂದು ಧ್ವನಿ ಅನ್ನುವಂಥದ್ದು ಹೋರಾಟದ ಭಾಗವೇ. ಇದನ್ನು ಕೂಡ ಕ್ರಾಂತಿಯ ಗಾಢನೆ. ಸಚಿವರು ಒಬ್ಬ ಜಾತಿಯ ನಾಯಕರಲ್ಲ. ಭಾರತ ದೇಶ ನಿಜವಾದ ಜಾತ್ಯತೀತ ಪರಿಕಲ್ಪನೆ ಬರ್ಬೇಕು ಅಂತಂದ್ರೆ ಜಾತಿಯನ್ನ ಮೀರಿದಾಗಲೇ ಇಲ್ಲ, ಅವ್ರು ನಿರಾಳವಾಗಿದ್ದಾರೆ. ಸಾಂತ್ವನ ಹೇಳಲಿಕ್ಕೆ ನಮ್ಮ ಧರ್ಮ ಅದು, ಬಟ್ ಅವ್ರ ಜೊತೆ ಮಾತಾಡಿದಾಗ ಅವ್ರು ನಿರಾಳವಾಗಿದ್ದಾರೆ, ಧೈರ್ಯ, ಬಹಳ ಸಮಾಧಾನವಾಗಿದ್ದಾರೆ, ಶಾಂತಿಯಿಂದಿದ್ದಾರೆ. ನಷ್ಟ ಆಗಿರೋದು ರಾಜ್ಯ ಸರ್ಕಾರಕ್ಕೆ, ರಾಜ್ಯದ ಜನಗಳಿಗೆ. ರಾಜಣ್ಣಂಗೇನಲ್ಲ, ಅಧಿಕಾರ ಕಳ್ಕೊಂಡಂತ ಪಶ್ಚಾತ್ತಾಪ ರೀತಿ ಏನು ಹೇಳಿ ಅವ್ರಿಗೆ ಏನಿಲ್ಲ, ಆರಾಮಿದ್ದಾರೆ. ಫ್ಯಾಮಿಲಿ ಟೈಮ್ ಕೊಡ್ತಾ ಇದ್ದೀನಿ, ಕ್ಷೇತ್ರ ಜನರಿಗೆ ಟೈಮ್ ಕೊಡ್ತಾ ಇದ್ದೀನಿ ಅಂತ ಹೇಳಿ. ಹಿಂದುಳಿದ ವರ್ಗದ ನಾಯಕರನ್ನು ಕಳ್ಕೊಂಡ್ರೆ ಕಾಂಗ್ರೆಸ್ ನಷ್ಟ ಅನುಭವಿಸುತ್ತೆ ಅನ್ನುವಂಥ ಮೆಸೇಜ್, ಸಂದೇಶ ಬಹುಶಃ ಪತ್ರ ಬರೀತೀರಾ ಸ್ವಾಮೀಜಿ? ಈ ಸಂಬಂಧ ಏನಾದ್ರು ಪತ್ರ ಬರೀತೀರಾ ಹೈಕಮಾಂಡ್ಗೆ? ಮುಖ್ಯಮಂತ್ರಿಗೆ ಮನವರಿಕೆ ಮಾಡ್ತೀರಾ? ಖಂಡಿತವಾಗಿ ಎರಡೂ ಮಾಡ್ತೀವಿ. ಉದಯರಿಗೆ ಯಾರ್ಯಾರು ಮಾತಾಡಬೇಡಿ, ಆಮೇಲೆ ನಾವು ಕ್ವೆಶ್ಚನ್ ಕೇಳಿದೆ. ಅಲ್ಲ, ಚೆನ್ನಯ್ಯ ಗುರುಪೀಠದ ಜಗತ್ತರಾಗಿರುವಂತಹ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮಿಗಳು, ಮೇದಾರ ಗುರುಪೀಠದ ಜಗತ್ತರಾಗಿರುವಂತಹ ಈಡಿಗರ ಗುರುಪೀಠದ ಜಗತ್ತರಾಗಿರುವಂತಹ ರೇಣುಕಾನಂದ ಸ್ವಾಮಿಗಳು, ಯಾದವ ಗುರುಪೀಠದ ಪೂಜ್ಯರು ಮಾತನಾಡಿದ್ದಾರೆ. ರಾಜಣ್ಣವರು ಬಹುತೇಕ ಅವರ ರಾಜಕಾರಣದಲ್ಲಿ ದೇವರಾಜ ಅರಸ್ ಅವರ ಕಾಲಮಾನದ ರಾಜಕಾರಣವನ್ನು ಮಾಡಿದ್ದಾರೆ ಮತ್ತು ಮಧ್ಯಕಾಲದ ರಾಜಕಾರಣವನ್ನು ಕೂಡ ನೋಡಿದ್ದಾರೆ, ಪ್ರಸ್ತುತ ಸಂದರ್ಭದ ರಾಜಕಾರಣವನ್ನು ಕೂಡ ನೋಡಿದ್ದಾರೆ. ಎಲ್ಲ ಕಾಲಘಟ್ಟದ ರಾಜಕಾರಣವನ್ನು ನೋಡಿಕೊಳ್ಳೋದ್ರ ಜೊತೆಗೆ ಒಂದಿಷ್ಟು ಸಚ್ಚಾರಿತ್ರ ರಾಜಕಾರಣವನ್ನು ಹೇಗೆ ಮಾಡಬೇಕು,
ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಧಕ್ಕೆ ಆಗದ ರೀತಿ ಯಾವ ರೀತಿ ರಾಜಕಾರಣವನ್ನು ಮೌಲ್ಯವನ್ನು ಉಳಿಸ್ಕೊಂಡು ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ರಾಜಣ್ಣವರು ಇಲ್ಲಿವರೆಗೂ ಬಂದಿದ್ದಾರೆ. ಅಂಥ ಒಬ್ಬ ಪ್ರಬುದ್ಧ ರಾಜಕಾರಣಿಯನ್ನು ಪಕ್ಷ ತುಂಬ ಗೌರವದಿಂದ ನಡೆಸ್ಕೊಳ್ಬೇಕು ಅನ್ನುವಂಥ ಒಂದು ಮನವಿ ನಮ್ಮದಾಗಿದೆ. ಅವರೇ ಹೇಳಿದ ಹಾಗೆ ಈಗಾಗಲೇ ನಾನು ನಿವೃತ್ತಿ ಅಂಚಿನಲ್ಲಿದ್ದೀನಿ ಮತ್ತು ಮತ ರಾಜಕಾರಣದಿಂದ ದೂರ ಇರ್ತೀನಿ ಅನ್ನುವಂಥ ಮಾತನ್ನು ಹೇಳಿರುವಂಥ ಈ ಸಂದರ್ಭದಲ್ಲಿ ಅವರ ಸೇವೆಯನ್ನು ಪರಿಗಣಿಸಿ ಕನಿಷ್ಠ ಪಕ್ಷ ಅವರಿಗೆ ಸರ್ಕಾರ ಅಥವಾ ಅವರ ಪಕ್ಷ ಕಾಂಗ್ರೆಸ್ ಪಕ್ಷ ಅಥವಾ ಮುಖ್ಯಮಂತ್ರಿಗಳು ಅಥವಾ ರಾಷ್ಟ್ರೀಯ ಅಧ್ಯಕ್ಷರು ಅವರಿಗೆ ಗೌರವಪೂರ್ವಕವಾಗಿ ನಡೆಸ್ಕೊಳ್ಬೇಕು ಅನ್ನುವಂಥದ್ದು ನಮ್ಮೆಲ್ಲ ಪೂಜ್ಯರ ಒಂದು ಮನವಿಯಾಗಿದೆ ಅನ್ನುವಂಥದ್ದು. ಅಂತಂದರೆ ನಿಜವಾಗಲೂ ಕೂಡ ಭಾರತ ಜಾತ್ಯತೀತ ರಾಷ್ಟ್ರ ಆಗ್ತಾ ಇದೆ ಅಂತೇಳಿ, ಹಾಗಾಗಿ ಅಂಥ ನಾಯಕರು ನಮ್ಮ ರಾಜ್ಯ ಸರ್ಕಾರದ ಮೂಲಕ ದೇಶಕ್ಕೆ ಬೇಕು ಅನ್ನುವಂಥದ್ದು ನಮ್ಮ ಧ್ವನಿಯಾಗಿದೆ. ಶಾಂತಿ ಮಂತ್ರ ಕೆಲಸ ಆಗಲಿಲ್ಲ ಅಂದ್ರೆ ಮುಂದೆ ಏನಾದ್ರು ಬೇರೆ ರೀತಿ ನಮ್ಮ ನಾಯಕರು ಬಹಳ ಜನರು ಶಾಂತಿಯ ಮಂತ್ರ ಕೇಳಿಸ್ಕೊಳ್ತಾರೆ. ಅಲ್ಲ, ಈಗ ಅವ್ರಿಗೆ ಸಾಂತ್ವನ ಹೇಳಿದ್ದೀನಿ ಅಂತ ಈ ದಿವಸ ನಮ್ಮ ದಲಿತ ಹಿಂದುಳಿದ ಮಠ ಎಲ್ಲ ಮಾಧ್ಯಮದವರನ್ನ ಸ್ವಾಗತ ಮಾಡ್ತಾ, ಪೂಜ್ಯ ಸ್ವಾಮೀಜಿಯವರ ಪರಿಚಯ, ಶಿಕಾರಿಪುರದ ಚನ್ನಬಸವ ಸ್ವಾಮಿಗಳು ವೃಕ್ಷ ಮಠ, ಬಸವಲಿಂಗ ಸ್ವಾಮಿಗಳು, ತಂಗನಹಳ್ಳಿಯ ಬಸವ ಮಹಾಲಿಂಗ ಸ್ವಾಮೀಜಿಯವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಕುರಿತು ಇದೊಂದು ಭಾಗ ಹೋರಾಟನೇ, ಇದೊಂದು ಭಾಗ ಹೋರಾಟನೇ. ಅಲ್ಲಿ ಪಕ್ಷದ ಮುಖಂಡರ ಭೇಟಿ ಮಾಡಿ ಆ ಥರದ ಯಾವ ರೀತಿಯಾಗಿ ಇದು ಒಂದು ಧ್ವನಿ ಅನ್ನುವಂಥದ್ದು ಹೋರಾಟದ ಭಾಗವೇ. ಇದನ್ನು ಕೂಡ ಕ್ರಾಂತಿಯ ಗಾಳಿನೇ. ಸಚಿವರು ಒಬ್ಬ ಜಾತಿಯ ನಾಯಕರಲ್ಲ. ಭಾರತ ದೇಶ ನಿಜವಾದ ಜಾತ್ಯತೀತ ಪರಿಕಲ್ಪನೆ ಬರ್ಬೇಕು ಅಂತಂದ್ರೆ ಜಾತಿಯನ್ನ ಮೀರಿದಾಗಲೇ ಬಹಿರಂಗ ಚರ್ಚೆಗಳಿರ್ತವೆ. ಇದನ್ನ ಹೈಕಮಾಂಡ್ಗೆ ಆಂತರಿಕವಾಗಿ ಅವರು ಮನವರಿಕೆ ಮಾಡುವಂತ ಪ್ರಯತ್ನ ಮಾಡ್ತಾರೆ. ಒಂದು ವೇಳೆ ಹೈಕಮಾಂಡ್ ನಿಮ್ಮ ಒಂದು ಬೇಡಿಕೆಯನ್ನು ಈಡೇರಿಸಲಿಲ್ಲ ಅಂತಂದ್ರೆ ನಿಮ್ಮ ಮುಂದಿನ ನಿಲುವು ಏನು ಸ್ವಾಮೀಜಿಗಳು? ಬಹುಶಃ ನಮ್ಮ ಬೇಡಿಕೆ ಈಡೇರುತ್ತೆ. ಸಾರ್ವಜನಿಕರು ಪ್ರಶ್ನೆ ಮಾಡ್ತಾರೆ, ಮಠಾಧೀಶರುಗಳು ಯಾಕೆ ರಾಜಕಾರಣಿಗಳು ಅಂತ ಈ ರೀತಿ ಮಾಡಬೇಕು ಅಂತ, ಅದಕ್ಕೆ ಏನ್ ಹೇಳ್ತೀರಾ? ರಾಜಕೀಯಕ್ಕೆ ಧರ್ಮದ ಮಾರ್ಗದರ್ಶನ ಅವಶ್ಯಕತೆ ಇರುತ್ತೆ. ಹಾಗಾಗಿ ಸ್ವಾಮೀಜಿಗಳು ರಾಜಕೀಯಕ್ಕೆ ಮತ್ತು ರಾಜಕಾರಣಕ್ಕೆ ಧರ್ಮದ ಮಾರ್ಗದರ್ಶನವನ್ನು ಮಾಡ್ತಾರೆ. ಹೈಕಮಾಂಡ್ ಏನಾದರೂ ಡೇಟ್ ಕೇಳಿದ್ರೆ ಭೇಟಿಯಾಗಲಿ ಪ್ರಯತ್ನ ಇನ್ನೂ ಇಲ್ಲ, ಈಗ ಪ್ರಾರಂಭ. ಧನ್ಯವಾದ, ತುಂಬ ಸಂತೋಷ. ಇದು ಸಮುದಾಯಕ್ಕೆ ಭಾಳ ನೋವಾಗಿದೆ. ಹಾಗಾಗಿ ನಾವು ಕೂಡ ಈಗಾಗಲೇ ಮಾಧ್ಯಮಗಳ ಮೂಲಕವಾಗಿ ನಾವು ಹೈಕಮಾಂಡ್ಗೆ ಒತ್ತಾಯ ಮಾಡಿದ್ದೇವೆ. ಯಾಕೆ ಈ ಸಮುದಾಯದ ಒಬ್ಬ ಜನನಾಯಕರು ಮತ್ತು ಶೋಷಿತ ಸಮುದಾಯದ ದೊಡ್ಡ ಶಕ್ತಿಯವರು. ಹಾಗಾಗಿ ಮತ್ತೆ ಇವ್ರನ್ನ ಸಚಿವ ಸಂಪುಟಕ್ಕೆ ಸೇರಿಸ್ಕೋಬೇಕು ಅಂತೇಳಿ ಈಗಾಗಲೇ ನಮಗೆ ಸಮುದಾಯನೂ ಕೂಡ ಒತ್ತಾಯ ಮಾಡ್ತಾ ಇದೆ. ಇಡೀ ರಾಜ್ಯಾದ್ಯಂತ ಪ್ರತಿ ತಾಲೂಕು ಕೇಂದ್ರದಲ್ಲಿ, ಜಿಲ್ಲಾ ಕೇಂದ್ರದಲ್ಲಿ ಕೂಡ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಸತ್ಯವನ್ನು ಮಾತಾಡೋಕ್ಕೆ ಶಿಕ್ಷಣ ಅಂತ ರಾಜಕಾರಣದಲ್ಲಿ ನೇರ ನುಡಿ ಎಲ್ಲ ಇದಾಯ್ತಾ ಅಂತ ಕೆಲವೊಂದು ವಿಚಾರದಲ್ಲಿ ಆಂತರಿಕ ಚರ್ಚೆಗಳಿರ್ತವೆ. ಈ ದಿವಸ ನಮ್ಮ ದಲಿತ ಹಿಂದುಳಿದ ಮಠ ಎಲ್ಲ ಮಾಧ್ಯಮದವರನ್ನ ಸ್ವಾಗತ ಮಾಡ್ತಾ, ಪೂಜ್ಯ ಸ್ವಾಮೀಜಿಯವರ ಪರಿಚಯ, ಶಿಕಾರಿಪುರದ ಚನ್ನಬಸವ ಸ್ವಾಮಿಗಳು ವೃಕ್ಷ ಮಠ, ಒಂದು ರಾಷ್ಟ್ರೀಯ ಪಕ್ಷ, ಒಂದು ರಾಷ್ಟ್ರೀಯ ಬಸವಲಿಂಗ ಸ್ವಾಮಿಗಳು, ತಂಗನಹಳ್ಳಿಯ ಬಸವ ಮಹಾಲಿಂಗ ಸ್ವಾಮೀಜಿಯವರು ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಪತ್ರಿಕಾಗೋಷ್ಠಿಯನ್ನು ಕುರಿತು